ನಿಮ್ಮದು ನಮಗೇನು ಬೇಡ. ಅಪಕಾರ ಪುಣ್ಯಾನಾಂ ಅಪಕಾರೇ ಪರಪೀಡತೆ. ಕರುಣೆ, ಸ್ವಲ್ಪ ವಿಶಾಲ ಹೃದಯ, ಇದೆಲ್ಲ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಅವರು ಇವರು ಅಂದಿರ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ सूक्ष्मतरं नित्यं तत्त्वमेव त्वमेव तद् स्वप्न सुषुप्त्यादि प्रपञ्चं यत् प्रकाशते तद्ब्रह्म विधिज्ञातो सर्वबन्धै प्रमुच्यते यो वेदो द्वौस्वरः प्रोक्तो वेदान्ते च प्रतिष्ठितः तस्य प्रकृतिलीनस्य परस्वरः द्रष्टदर्शन दृश्यानां विरामो यत्र वालभेत् दृष्टिस्तस्यैव कर्तव्यमनसग्रावलोकने अन्तःपूर्णं बहिःपूर्णं पूर्णं कुम्भविवम्बसे अन्तःशून्यं बहिःशून्यं शून्यं कुम्भविवम्बसे ईशान सर्वविद्यानां ईश्वरः सर्वभूतानां ब्रह्मादिपति ब्रह्मणोऽधिपति ब्रह्मा शिवो मे अस्तु सदा शिवोऽहम् वाको न सहनाकायं भद्रं कर्णेभिरेव च पञ्चशान्ते पठेद्वादो पठेद्वाक्यानन्तरम् धर्मदाता सुखी भव, धर्मदाता सुखी भव, धर्मदाता सुखी भव. सर्वं सद्गुरु భగవంతుడే దీనికి యజమానుడు అనేది పెట్టుకొని బ్రహ్మదివ్యో బ్రహ్మ విద్యో సాంప్రదాయ కర్తృభ్యో వంశ ఋషుభ్యో మహభ్యో నమో గురుభ్యః సర్వోపప్లవరహిత ప్రజ్ఞాన గణ ప్రత్యగర్ధో బ్రహ్మైవాహం అస్మి అహం అహం పదార్థరహిత. నేను అనేటువంటి అహంకారం ఎవరికి లేకోకుండా దానం చేయాల. నేను అనే అహంకారము, నేనిస్తేనే నా అహంకారము ఉంటే మనం ఎప్పుడు దానం చేస్తామో అప్పుడు మొదటిసారి దేవుడు మనకి ఇచ్చేయలేడు. కాబట్టి దీన్ని లేకోకుండా సమంగా అందరికీ ఇచ్చి కూడా నీవు దీర్ఘాయుష్మంతుడువా, మీ శ్రీమతి వాళ్ళు దీర్ఘ సుమంగళీభావుగా ఉండి నీ బిడ్డలందరూ కూడా మీ ఎట్లనే పెరిగి అప్పుడే అన్నగారు అన్నారు మన బిడ్డలకు కూడా ఇట్లా బుద్ధి వస్తే కదా ఇక్కడ అడుక్కునే దానికన్నా ఇచ్చే వాళ్ళే చాలా అయిపోతారు. అట్లా భగవంతుడు అందరినీ చేయాలని సంతోషం జాస్తి ఉంటుంది. వాళ్ళు తోడుకొని కిందకి పోతాం, అందరికి వాళ్ళే ఇయ్యాలా. మీరు కూర్చొని లోపల ಕಿಂಗ್, ಅದಕ್ಕೆ ಅವ್ರಿಗೆ ಕಿಂಗ್ ಮೇಕರ್ ಅಂತ ಹೇಳ್ತಾರೆ. ಹೀಗೆ ಈ ಸಣ್ಣ ಸಣ್ಣ ಇದಕ್ಕೆಲ್ಲಾನು ದೊಡ್ಡವರು ಯಾವಾಗ ನಮಗೆ ಅಭಾವವಾಗುತ್ತಾರೋ ಆಗ ಒಳ್ಳೆಯ ಭಾವವನ್ನು ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅವನಿಗೇನು ಇರಬಾರದು. ಹೇ ಅಂದ್ರೆ ಭಯ ಬೀಳ್ಬೇಕು. ಸಣ್ಣವರು ಭಯ ಬೀಳ್ತಾರಲ್ಲ ಅಲ್ವಾ, ಹೇಳಿದ್ ಕೇಳ್ತಾರಲ್ಲ, ಹಸಿವು ಗೊತ್ತಿರೋರಲ್ವಾ, ಅವ್ರಿಗೇನು ಅನುಮಾನಗಳಿಲ್ಲ, ಆಸೆ ಇರಲ್ಲ. ಅವ್ರು ಏರಿದ ಹಂಗೆ ಹೇಳಿದ್ರೆ ಹಂಗೆ ಕೇಳ್ತಾರೆ. ಅದಕ್ಕೋಗಿ ಯಾವಾಗಲೂ ಸಣ್ಣವರನ್ನು ಬೆಳೆಸುವುದೇ ದೊಡ್ಡವರ ಒಂದು ಮನಸ್ಸು ಅಂತ ತಿಳ್ಕೊಂಡು ನಾವು ಈ ವಿಷಯದಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅವರು ಇವರಿಗೆಲ್ಲರೂ ಸಹ ನಿಮಗೆಲ್ಲರಿಗೂ ಸಹ ನಮ್ಮನ್ನು ಕರೆಸಿ ನಿಮ್ಮ
ಇದರನ್ನು ನಿಮ್ಮ ಮಕ್ಕಳನ್ನು ನೋಡಿಕೊಂಡು ನಿಮ್ಮ ಆನಂದವನ್ನು ನೋಡಿಕೊಂಡು ಅವರು ಹಂಚುತ್ತಾ ಇರುವ ಅವರು ದಾನ ಮಾಡುವ ಆನಂದವನ್ನು ನೋಡಿ ನಾವು ಆನಂದ ಭರಿತರಾಗಿ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಭಾಷಣಕ್ಕಿಂತಲೂ ಭಾವವು ಮುಖ್ಯ, ಯೋಚನೆಗಳಿಗಿಂತಲೂ ಯೋಗ್ಯತೆ ಮುಖ್ಯ, ಕೇಳುವುದಕ್ಕಿಂತಲೂ ಮಾಡುವುದು ಮುಖ್ಯ. ಇಂಥ ಮುಖ್ಯವಾದ ಕೆಲಸಗಳನ್ನ ನಮ್ಮ ಗ್ರಾಮದಲ್ಲಿ ನಡೆಯುವುದಕ್ಕೆ ಇದಕ್ಕೆ ಮೊದಲು ಇದಕ್ಕೆ ದಾತರಾದಂಥ ಶ್ರೀಮಾನ್ ಶ್ರೀ 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 ಮೇಕಲರೆಡ್ಡಿಯವರ ಮಗ ಜಯರಾಮರೆಡ್ಡಿಯವರು ಹೀಗ ಇದನ್ನ ಗ್ರಾಮದ ಹಿತವನ್ನ ಬಯಸಿ ನೆನೆಸಿ ಒಳ್ಳೆಯ ಸದುದ್ದೇಶದಿಂದ ಜಾತಿ ಮತ ಕುಲ ಭೇದ ಅನ್ನುವುದು ಯಾವುದೂ ಇರದೆ ಸದುದ್ದೇಶದಿಂದ, ಇದು ಶ್ರೀಮಂತರ ಮೀಟಿಂಗ್ ಅಲ್ಲ, ಇದು ನೋಡ್ತಾ ಇದ್ರೆ ಹಸಿದವರ ಮೀಟಿಂಗ್ ಅಂತ ಹಾಗಂತ ಹೇಳಬಾರದು. ಯಾಕೆಂತಂದ್ರೆ ಇವಾಗ ಹಸಿದು ಕುಳಿತಿರೋರು ಯಾರೂ ಇಲ್ಲ. ಈಗಿನ ನಮ್ಮ ಸರ್ಕಾರಗಳು, ನಮ್ಮ ಇರ್ತಕ್ಕಂಥ ಒಂದು ರೀತಿ ನೀತಿಗಳು, ಹಾವಭಾವಗಳು ಹಂಗಿದ್ದಾವೆ. ಆದರೂ ಸಹ ಇಲ್ಲಿ ಎಲ್ಲವನ್ನೂ ಎಲ್ಲಾ ದಾನಗಳಿಗಿಂತಲೂ ಷೋಡಶಿ ಮಹಾದಾನಗಳು ಅಂತ ಹೇಳ್ತಾರೆ, 16 ಮಹಾದಾನಗಳು ಅಂತ. ಆ 16 ಮಹಾದಾನಗಳಲ್ಲಿ ಅತೀತವಾದಂಥ ದಾನವೆಂದರೆ ಅನ್ನದಾನ. ಎರಡನೇದು ವಿದ್ಯಾದಾನ ಅಂತ. ಈ ಅನ್ನದಾನ ವಿದ್ಯಾದಾನ ಎಲ್ಲಿದೆಯೋ ಅಲ್ಲಿ ಇನ್ನೂ ಮುಖ್ಯವಾದಂಥ ದಾನ ಒಂದಿದೆ, ಅದು ನಮ್ಮ ಶ್ರಮದಾನ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಬಹನ ಅವ್ರ ಭಾइयों जरा चुप न रहा मामा हाँ, तो आजो बाजू खड़े भाई एक बात भी नहीं बात करना, सुनना. सुने तो क्या होता है. ಆದ್ದರಿಂದ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯೇ. ಮೊದಲು ನಮಗೆ ದೇವರು ಮೂರಿಟ್ಟಿದ್ದಾನೆ, ಒಂದು ಜೀವನ, ಮತ್ತೊಂದು ಜೀವಹಿತ, ಮತ್ತೊಂದು ಜೀವನೋದ್ಧಾರ. ಈ ಮೂರು ನಮ್ಮ ಈ ಎಲ್ಲಾ ಜೀವಿಗಳಿಗಿಂತಲೂ ಈ ಮಾನವ ಜೀವಿ ಅನ್ನುವುದು ಅತಿ ಶ್ರೇಷ್ಠವಾದಂತಹದ್ದು. ಯಾಕೆಂತಂದ್ರೆ ಕೆಲವೆಲ್ಲ ಇದ್ದಾವೆ, ಪ್ರಾಣ ಇದೆ ಹಸಿವಿಲ್ಲ. ಕೆಲವಿದ್ದಾವೆ ಪ್ರಾಣ ಇದ್ದು ಹಸಿವು ಇದೆ ಮನಸ್ಸಿಲ್ಲ. ಇನ್ನು ಕೆಲವುಗಳಿಗೆ ಪ್ರಾಣವೂ ಇದ್ದು ಹಸಿವು ಇದ್ದು ಮನಸ್ಸು ಇದ್ದು ಜ್ಞಾನ ಇಲ್ಲ. ಈ ಮಾನವ ಜನ್ಮಕ್ಕೆ ಪ್ರಾಣವೂ ಇದ್ದು ಹಸಿವೂ ಇದ್ದು ಅಲ್ವಾ, ಮನಸ್ಸು ಇದ್ದು ಜ್ಞಾನವೂ ಇದ್ದು ವಿಮರ್ಶೆ ವಿಜ್ಞಾನದಿಂದ ಮುಂದೆ ನಡೀತಾ ಇರುವುದು ಅಂತಂದ್ರೆ ಈ ಮಾನವ ಜೀವಿ ಮಾತ್ರ. ಜ್ಞೇಯಂ ಸರ್ವಮತೀತಂಚ ಜ್ಞಾನಂಚ ಮನು ಉಚ್ಯತೆ ಜ್ಞೇಯಂ ಜ್ಞಾನಂ ಸಮಂ ಕೃತ್ವ ಯಥಾನ್ನಾನಿ ದ್ವಿತೀಯಕಂ ಅಂತ. ಎಲ್ಲರೂ ಜ್ಞಾನಿಗಳೇ. ಯಾಕೆಂತಂದ್ರೆ ಮಾನವರಾಗಿ ಹುಟ್ಟಿದರೆ ಸಾಕು, ಮಾನವನಾಗಿ ಹುಟ್ಟಿದರೆ ಸಾಕು, ಜ್ಞಾನವಂತ ಅಂತ ಹೆಸರು. ಅದರಲ್ಲಿ ಜ್ಞಾನವು ಪರ್ಯಾಯ ವಿಧಗಳಾಗಿ ಬೆಳೆದಿದೆ. ಎಷ್ಟು ಪರ್ಯಾಯ ವಿಧಗಳು ಅಂತಂದ್ರೆ 7 ರೀತಿ ಜ್ಞಾನಗಳು ಬೆಳೆದಿದೆ. ಇದನ್ನ ಸಪ್ತಜ್ಞಾನ ಅಂತ ಹೇಳ್ತಾರೆ. ಅದರಲ್ಲಿ ಪಂಡ, ಮೇಧ, ಶಾರ್ವ, ಶತ್ವ, ಗೃಹಿತೆ, ಶ್ರೌತೆ, ಪ್ರತಿಭೆ ಅಂತ. ಇದನ್ನು ಯಾಕೆ ಹೇಳಬೇಕಾಗಿ ಬಂತು ಅಂತಂದ್ರೆ ಎಲ್ಲರಿಗೂ ಜ್ಞಾನ ಇದೆ,
ಎಲ್ಲರಿಗೂ ಬಲ ಇದೆ, ಎಲ್ಲತ್ರನೂ ಧನ ಇದೆ, ಎಲ್ಲರಿಗೂ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಇದೆ, ವಿದ್ಯೆ ಇದೆ, ಅಧಿಕಾರ ಇದೆ. ಆದರೆ ದಾನ ಮಾಡುವ ಬುದ್ಧಿ ಇರುವವರಿಗೆ ಮಾತ್ರ ಪ್ರತಿಭಾವಂತರು ಅಂತ ಹೇಳೋದಕ್ಕೋಸ್ಕರವಾಗಿ ಈ 7 ಜ್ಞಾನಗಳನ್ನು ನಾವು ವಿವರಣೆ ಮಾಡಬೇಕಾಗಿ ಬಂತು ಅಲ್ವಾ. ಅಂತ ದಾನ ಬುದ್ಧಿ ಇವಾಗ ಇಲ್ಲಿ ಹಿಂದೂ ಅಂತಾಗ್ಲಿ, ಮುಸ್ಲಿಂ ಅಂತಾಗ್ಲಿ, ಬೇರೆ 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 ನಾನಾ ರೀತಿಗಳ ನೋ ಜಾತಿ ನೈವ ವರ್ಣೋ ನ ಭವತು ನ ಪುರುಷೋ ನ ಪುಂಸೋ ನ ಚಸ್ರಿ. ಇಲ್ಲಿ ಹಿರಿಯರು ಅಥವಾ ಹೆಂಗಸರು ಮಕ್ಕಳು ಅವರು ಇವರು ಅಂತ ಭಾವ ಇಲ್ಲ ಇಲ್ಲಿ. ಅಂಥದ್ದರಿಂದ ಒಂದೇ ಮನಸ್ಸಿನಲ್ಲಿ ಎಲ್ಲರಿಗೂ ಒಂದಾಗಿ ಸಮನಾಗಿ, ಇದನ್ನೇನು ಹೇಳ್ತೀವಿ ಹ್ಯುಮ್ಯಾನಿಟಿ, ಮಾನವತ್ವದಿಂದ ಮಾಡ್ತಾ ಇರತಕ್ಕಂಥ ಈ ಆಹಾರದ ವಿಷಯವಾಗಲಿ ಅಥವಾ ಧಾತನ ಸ್ಥಾನದಲ್ಲಿ ನಿಂತು ಧರ್ಮ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಾ ಇರತಕ್ಕಂಥ ನಮ್ಮ ಶ್ರೀ 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 ಮೇಕಲ್ ರೆಡ್ಡಿಯವರ ಮಕ್ಕಳಲ್ಲಿ ಅವರೊಬ್ಬರಾದಂಥ ಶ್ರೀ ನಮ್ಮ ಜಯರಾಮ್ ರೆಡ್ಡಿ ಅವರಿಗೆ ಆ ಪರಮಾತ್ಮ ಇಂಥ ಸಪ್ತಜ್ಞಾನವನ್ನ ಕೊಟ್ಟಿರುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಬೇಕು. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯೆ ಭೋಗಕರಿ ವಿದ್ಯೆ ಯಸ್ಸೈಷ ಸುಖಕರಿ ವಿದ್ಯೆ ಬಂಧುಜನೆ ವಿದ್ಯೆ ವಿದೇಶ ಗಮನೆ ವಿದ್ಯೆ ರಾಜಸ ಪೂಜ್ಯತೆ ವಿದ್ಯೆ ಗುರುಣಾಂ ಗುರುಹು ವಿದ್ಯೆ ವಿಹೀನಂಚ ಪಶುಹು. ಅನ್ನದಾನಕ್ಕಿಂತಲೂ ದೊಡ್ಡದು, ಧನ ದಾನಕ್ಕಿಂತಲೂ ದೊಡ್ಡದು ವಿದ್ಯಾದಾನ. ನಾವು ವಿದ್ಯೆ ಕಲಿಬೇಕು ಅಂತಂದ್ರೆ ಬುದ್ಧಿ ನೇರಗಿರಬೇಕು, ಬುದ್ಧಿ ಸರಿಯಾಗಿರಬೇಕು ಅಂತಂದ್ರೆ ಹಸಿವಾಗದಿರ ಇರಬೇಕು. ಹಸಿವಿದ್ದರೆ ಯಾವ ಯೋಚನೆಯೂ ಇರುವುದಿಲ್ಲ. ಅಂತ ಹಸಿವು ಇರುವುದಕ್ಕೆ ತಾನು ಪ್ರತ್ಯೇಕವಾಗಿ ಅದನ್ನ ಸಹಕಾರ ಮಾಡ್ತಾ ಇರತಕ್ಕಂಥ ನಮ್ಮ ಈ ಜಯರಾಮ್ ರೆಡ್ಡಿಯವರು ಈಗ ಇಲ್ಲಿ ಹಬ್ಬದ ವಿಶೇಷ ರೀತಿಯಲ್ಲಿ 2 ಹಬ್ಬಗಳು ನಮ್ಮ ಇದು ದಾನಗಳಲ್ಲಿ ಹಸಿವಿಗೆ ಅನ್ನದಾನ, ಅದನ್ನ ಬೆಳೆಸುವುದಕ್ಕೆ ಬುದ್ಧಿಗೆ ವಿದ್ಯಾದಾನ. ಇವು 2 ಇದ್ದು ನೀನು ತಿಂದುಬಿಟ್ಟು ಮಲ್ಕೊಂಡ್ರೂ ಸರಿ ಇಲ್ಲ. ವಿದ್ಯೆ ಕಲಿತುಬಿಟ್ಟು ನೀನು ವಿದ್ಯೆಯನ್ನು ಉಪಯೋಗಿಸದೇ ಇದ್ದರೂ ಪ್ರಯೋಜನವಿಲ್ಲ. ಇವೆರಡಕ್ಕೂ ಸೇರಿ ಅನ್ನದಾನಕ್ಕಿಂತಲೂ ವಿದ್ಯಾದಾನಕ್ಕಿಂತಲೂ ಎಲ್ಲರೂ ನಾವು ಶ್ರಮದಾನದಲ್ಲಿ ಮುಂದೆ ಬರಬೇಕು ಅನ್ನುವುದೇ ಇದರ ಮೂಲ ಉದ್ದೇಶ. ಸುಮ್ಮನೆ ಒಂದು ತುತ್ತು ಅನ್ನ ಬಾಯಿಗೆ ಸೇರಬೇಕು ಅಂತಂದ್ರೆ ಶ್ರಮ ಎಷ್ಟಿದೆ ಅಂತಂದ್ರೆ ಅದು ಒಂದು ಅಷ್ಟು ಅಕ್ಕಿ ಕಾಳನ್ನು ಬೆಳೆದು ಅದಕ್ಕೆ ಬೇಕಾದಂತ ಉಪ್ಪು ಮೆಣಸು ಹುಣಸೆ ಇದೆಲ್ಲ ಸರು ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಒಂದು ಹೊತ್ತು ಒಂದು ಹಿಡಿ ಈ ಅನ್ನವನ್ನ ತೆಗೆದುಕೊಂಡು ನೋಡಿ ಇದು ಏನಾಗುತ್ತೋ ನೋಡಿ. ಸರವಾಗಿ ಅಂಥ ದಾನವನ್ನ ಮಾಡಿ ನಮಗೆ ಇರುವುದು 3: ಒಂದು ಜೀವನ, ಒಂದು ಜೀವಿತ, ಮತ್ತೊಂದು ಜೀವನ ಉದ್ಧಾರ. ಜೀವನಕ್ಕಾಗಿ ಶರೀರ ಇರುವ ತನಕ ಹಸಿವುಂಟು. ಯಾರೇ ಆಗಲಿ, ಅವರು ಕೆಲಸ ಮಾಡಲಿ ಮಾಡದೇ ಇರಲಿ, ಅವರು ಶ್ರೀಮಂತರಾಗಲಿ ಇಲ್ಲ ಗರೀಬರಾಗಲಿ, ಆಗರ್ಭ ಶ್ರೀಮಂತರಾಗಲಿ, ಯಾರಿಗಾದರೂ ಒಂದೇ ಹಸಿವೊಂದೇ. ಅದಕ್ಕೋಸ್ಕರವಾಗಿ 1 ತಿಂಗಳ ಕಾಲ ಉಪವಾಸವನ್ನು ಮಾಡ್ತಾರೆ. ಹಸಿವೆ ಎಂತದ್ದು ಅಂತ ಗೊತ್ತಾಗಬೇಕು ಅಂತ. ಅದಕ್ಕೆ ಶ್ರೀಮಂತರೆಲ್ಲಾನು ಅವ್ರಿಗೆಲ್ಲಾನು ನಮ್ಮ ಬಂದಿರುವ ಈ ಮುಸಲ್ಮಾನ್ ಅಣ್ಣ ತಮ್ಮಂದ್ರ ಸ್ನೇಹಿತರಿಗೆ ಇದೆಲ್ಲರಿಗೂ ಗೊತ್ತದು ಯಾತಕ್ಕೆ 30 ದಿವಸ ಉಪವಾಸ ಮಾಡ್ತೀವಿ ಅಂತ. ಅವರ ಮನೆಯಲ್ಲಿ ಕುಬೇರನಷ್ಟು ದುಡ್ಡಿರಲಿ, ಧಾನ್ಯ ಲಕ್ಷ್ಮಿ ಇರಲಿ, ಧನಲಕ್ಷ್ಮಿ ಇರಲಿ, ಏನೇ ಇರಲಿ, ಅವರೂ ಸಹ ಎಂಜಲನ್ನು ನುಂಗದೆ, ಕನಿಷ್ಠ ಎಂಜಲೂ ಸಹ ನುಂಗದೆ ಉಪವಾಸ ಮಾಡ್ತಾರೆ. ಅವರು ಎಲ್ಲಾರ ಜೊತೆಯಲ್ಲಿ ಕುಳಿತುಕೊಂಡು ಗಂಜಿ ಕುಡಿತಾರೆ. ಅದೇ ಗಂಜಿಯನ್ನು ಹಂಚ್ತಾರೆ. ಮೊದಲು ನಮಗೆ ಜೀವನಕ್ಕೆ ಆಧಾರವಾಗಿರುವ ವಸ್ತು ಯಾವುದು? ಗಂಜಿ. ಅದಕ್ಕೆ ಭಾರಿ ಅರ್ಥನೂ ಇದೆ. ಗಂಜಿ ಅಂತ. ಗಮ್ ಅಂದ್ರೆ ಏನು? ಲಕ್ಷ ಅಂತ, ಪ್ರಾಣ. ಜಿ ಅಂತಂದ್ರೆ ಏನು?
किसका नाम पुकारती जी करको बड़ा आदमी ಎಂತ ಎಂತ ಎಷ್ಟು ದೊಡ್ಡವರಾದರೂ ಸಹ ಹಸುವಿಗೆ ದಾಸರೇ. ಆದ ಕಾರಣದಲ್ಲಿ 30 ದಿವಸ ಉಪವಾಸವನ್ನು ಮಾಡಿ ಆ 30 ದಿವಸದ ಕಾಲ ದೇವರನ್ನು ನೆನೀತಾರೆ. ಹಾಗೆ ನಾವು ಕೂಡ ಪ್ರತಿ ಒಂದು ತುತ್ತು ಅನ್ನವನ್ನು ತಿನ್ನುವಾಗ ನಾವು ಅದನ್ನು ನೆನೀತೀವಿ. ಅದಕ್ಕೋಸ್ಕರವಾಗಿ ಅನ್ನದಾನಂ ಪರಂಧಾನಂ ವಿದ್ಯಾದಾನ ಮತಃಪರಂ ಇವೆರಡಕ್ಕೂ ಮೀರಿದ್ದೇ ಶ್ರಮದಾನ ಅಂತ ಹೇಳ್ತಾ, ಇನ್ನ ಹೆಚ್ಚಿಗೆ ಹೇಳುವುದಕ್ಕೆ ಇನ್ನೊಂದು 2-3 ಇದ್ದಿದ್ದಾವೆ. ಅವು ಅಷ್ಟೊಂದು ಕಾಲ ಅವರಿಗೆ ಸಮಯ ತಗೊಳ್ಳೋದು ಬೇಡ. ಏಕೆಂತಂದ್ರೆ ಎಲ್ಲಾ